ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯಶ್ರೀ ಶಿವಕುಮಾರ್. ಅಶ್ವಿನಿ ಗೌಡ ಅವರು ಮತ್ತೆ ತಮ್ಮ ಹಳೆ ಚಾಳಿನ ಶುರು ಮಾಡ್ಕೊಂಡಿದ್ದಾರೆ. ಇವತ್ತು ನೋಡಿದಂತಹ ಪ್ರೋಮೋದಲ್ಲಿ ಕಾವ್ಯ ಗೌಡ ಅವರನ್ನ ಟಾರ್ಗೆಟ್ ಮಾಡ್ದಂಗ್ ಕಾಣಿಸ್ತಾ ಇತ್ತು ಎಲ್ಲೋ ಒಂದ್ ಕಡೆ. ಎಷ್ಟು ನಿಜ ಎಷ್ಟು ಸುಳ್ಳು ಅದು ಪ್ರೋಮೋ ನೋಡಿದ್ರೆ ಅಷ್ಟರ ಮಟ್ಟಿಗೆ ಏನ್ ನಡೀತು ನಿಜವಾಗ್ಲು ಅಂತ ಅರ್ಥ ಆಗೋದಿಲ್ಲ. ಆದ್ರೆ ಅಶ್ವಿನಿ ಗೌಡ ಅವರು ಒಂದ್ ಮಾತನ್ನ ಹೇಳ್ತಾರೆ, ನೀನ್ ಗಿಲ್ಲಿಗೆ ಬಕೆಟ್ ಹಿಡ್ಕೊಂಡಿರು ಅಂತ. ಯಾವ ರೀತಿಯಾದಂತಹ ಪದಬಳಕೆಗಳನ್ನ ಮಾಡ್ತಾರೆ ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಹೇಳ್ಕೊಳ್ಳೋದಕ್ ಮಾತ್ರ ನಾನ್ ಕನ್ನಡ ಪರ ಹೋರಾಟಗಾರ್ತಿ, ನಾನ್ ಹಾಗೆ ನಾನ್ ಹೀಗೆ ನಾನು 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 ಅಂತಾನೆ ಇರ್ತಾರೆ. ಬರೀ ನಾನು ಅನ್ನೋದಿದೆಯೇ ಹೊರತು ಅವ್ರಿಗೆ ಯಾವ್ದೇ ರೀತಿ ಕನ್ನಡದ ಮೇಲೆ ಪ್ರೀತಿ ಇರೋ ತರ ಏನು ಕಾಣಿಸ್ತಾ ಇಲ್ಲ ಅವ್ರಿಗೆ. ಕನ್ನಡಿಗರಿಗೆ ಗೌರವ ಕೊಡ್ತಾ ಇಲ್ಲ ನೀವು ಅಂದ್ಮೇಲೆ ನೀವ್ ಯಾವ ಸೀಮೆ ಕನ್ನಡ ಪರ ಹೋರಾಟಗಾರ್ತಿ? ಕನ್ನಡಿಗರ ಜೊತೆ ಹೇಗ್ ನಡ್ಕೋಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ವಾ? ಅಲ್ಲಿ ಇರುವಂತಹ ಅಷ್ಟು ಕಂಟೆಸ್ಟೆಂಟ್ ಕೂಡ ಸಮಾನರು ಅಲ್ವಾ? ಎಲ್ರಿಗೂ ಒಂದೇ ರೀತಿಯಾದಂತಹ ನ್ಯಾಯ ಇರತ್ತೆ. ಅಶ್ವಿನಿ ಗೌಡಗ್ ಮಾತ್ರ ಬೇರೆ ಅಂತ ಏನಾದ್ರು ಹೇಳ್ಬಿಟ್ಟು ಕರ್ಸ್ಕೊಂಡಿದಾರ ಇವ್ರನ್ನ? ಇಲ್ಲ ಅಲ್ವಾ? ಬಿಗ್ ಬಾಸ್ ಮನೆ ಅಂದ್ಮೇಲೆ ಎಲ್ರಿಗೂ ಒಂದೇನೆ. ಇವ್ರಿಗೆ ಮಾತ್ರ ಒಂದ್ ನ್ಯಾಯ. ಇವ್ರನ್ನ ಮಾತ್ರ ಯಾರು ಈ ಯಮ್ಮ ಅಂತ ಕೂಡ ಕರಿಬಾರ್ದು. ಇವ್ರು ಮಾತ್ರ ಯಾರನ್ನ ಬೇಕಾದ್ರು ಫ್ರೀ ಪ್ರಾಡಕ್ಟ್ ಅನ್ಬೋದು, ಬಕೆಟ್ ಅನ್ಬೋದು, ಎಸ್ ಕ್ಯಾಟಗರಿ ಅನ್ಬೋದು, ಏನ್ ಬೇಕಾದ್ರೂ ಪದವನ್ನ ಉಪಯೋಗಿಸ್ಬೋದು. ಇವರಿಗೆ ಈ ಅಧಿಕಾರ ಕೊಟ್ಟಿದ್ ಯಾರು? ಈ ರೀತಿ ಮಾತಾಡುವಂತ ಅಧಿಕಾರ ಕೊಟ್ಟಿದ್ದು ಯಾರು ಇವರಿಗೆ? ಕನ್ನಡಿಗರನ್ನ ಏನ್ ಅನ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು? ಕನ್ನಡಿಗರು ಎಲ್ಲವನ್ನ ಸಹಿಸ್ಕೋತಾರೆ ನಿಜ, ಎಲ್ರಿಗೂ ಅವಕಾಶ ಕೊಡ್ತಾರೆ, ಎಲ್ರಿಗೂ ಪ್ರೀತಿ ತೋರಿಸ್ತಾರೆ. ಆದ್ರೆ ಈ ರೀತಿ ದರ್ಪ ದುರಹಂಕಾರ ತೋರಿಸಿದ್ರೆ ಇವ್ರನ್ನ ಎಲ್ಲಿ ಇಡಬೇಕು ಅನ್ನೋದು ಕೂಡ ಕನ್ನಡಿಗರಿಗೆ ಗೊತ್ತಿದೆ ಅಲ್ವಾ? ಅಶ್ವಿನಿ ಗೌಡ ಯಾವಾಗ ಬುದ್ಧಿ ಕಲಿತಾರೆ? ಮೊನ್ನೆ ವೀಕೆಂಡ್ ಅಲ್ಲಿ ತಾನೇ ಸುದೀಪ್ ಸರು ಅಷ್ಟೆಲ್ಲ ಬುದ್ಧಿ ಮಾತುಗಳನ್ನ ಹೇಳಿದ್ದಾರೆ. ಅವರ ತಪ್ಪನ್ನ ಅರಿವು ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ನಾನು ಅದೇ ಹಳೆ ಚಾಳಿನೇ ಮುಂದುವರಿಸ್ತೀನಿ ಅಂದ್ರೆ ಇಂಥವ್ರಿಗೆ ಏನ್ ಹೇಳೋದು? ಇದು ನಾಯಿ ಬಾಲ ಡೊಂಕು ಅಂತಾರಲ್ಲ, ಆ ರೀತಿ ಆಗೋಯ್ತು. ನಾಯಿ ಬಾಲಕ್ಕೆ ಡಬ್ಬಿ ಕಟ್ಟಿದ್ರೆ ಅದೇ ನೆಟ್ಗಾಗತ್ತ? ಖಂಡಿತ ಇಲ್ಲ. ಯಾವತ್ತಿದ್ರು ನಾಯಿ ಬಾಲ ಡೊಂಕೆ. ಹಾಗೆ ಅಶ್ವಿನಿ ಕೂಡ ಅವರ ಬಿಹೇವಿಯರ್ ಆಗಿದೆ. ಎಲ್ಲರ ಮೇಲೂ ದಬ್ಬಾಳಿಕೆ ಮಾಡ್ತಾರೆ. ಏನ್ ಅನ್ಕೊಂಡಿದ್ದಾರೆ ಅವರು ಡಾಮಿನೇಟ್ ಮಾಡೋದಕ್ಕೆ ಇಲ್ಲಿ ಎಲ್ರು? ಖಂಡಿತವಾಗ್ಲೂ ಇದು ತುಂಬಾ ತಪ್ಪು. ಇಷ್ಟೆಲ್ಲ ಆದ್ಮೇಲೆ ಅವ್ರು ಯಾಕೆ ಇನ್ನು ಬಿಗ್ ಬಾಸ್ ಮನೇಲಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗಂತೂ. ನೋಡ್ತಾ ಇರೋ ಪ್ರತಿ ಕನ್ನಡಿಗರಿಗೂ ಹಾಗೆ ಅನಿಸ್ತಾ ಇದೆ ಅನ್ಸುತ್ತೆ. ಬಿಗ್ ಬಾಸ್ ಶೋ ಒಂದು ಮನರಂಜನಾ ಕಾರ್ಯಕ್ರಮ. ಇದರಲ್ಲಿ ಮನರಂಜನೆಗಿಂತ ಹೆಚ್ಚಿನದ್ದು ಇರಿಟೇಟಿಂಗ್ ಆಗಿ ನಡ್ಕೋತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಇವರಿಂದ ಬೇರೆ ಕಂಟೆಸ್ಟೆಂಟ್ಸ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಲ್ವಾ? ಇದನ್ನ ಯಾಕೆ ಬಿಗ್ ಬಾಸ್ ಪರಿಗಣನೆಗೆ ತಗೋತಾ ಇಲ್ಲ? ಕನ್ನಡಿಗರು ಎಲ್ಲರೂ ಹೇಳ್ತಿದಾರಲ್ವಾ ಅಶ್ವಿನಿ ಗೌಡ ಅವರು ಮನೆಯಿಂದ ಹೊರಗಡೆ ಹಾಕಿ ಅಂತ ತುಂಬಾ ಕಾಮೆಂಟ್ಸ್ ಎಲ್ಲ ಬರ್ತಾ ಇದೆ. ಆದ್ರೂ ಕೂಡ ಅಶ್ವಿನಿ ಗೌಡ ಅವರು ಇನ್ನೂ ಮನೆಯಲ್ಲಿದ್ದಾರೆ. ಯಾಕೆ? ಅಶ್ವಿನಿ ಗೌಡ ಅವರು ಬುದ್ಧಿ ಕಲಿಯೋ ಮಾತೇ ಇಲ್ಲ ಅಂತ ನನಗಂತೂ ಅನ್ನಿಸ್ತಾ ಇದೆ ಅಲ್ವಾ? ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.